ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ಟ್ರಾಫಿಕ್ ಸಮಸ್ಯೆ ಎದುರಾಗ್ತಾ ಇದ್ದು ಜನಸಾಮಾನ್ಯರ ಪರಿಸ್ಥಿತಿ ಹೈರಾಣ ಆಗ್ತಾ ಇದೆ. ಈಗಾಗಲೇ ಟ್ರಾಫಿಕ್ ಪೊಲೀಸ್ ಠಾಣೆ ಇದ್ದು ಈ ಇಲಾಖೆಯಲ್ಲಿ 2 PSIಗಳು, 3 ಜನ ASIಗಳು, 10 ಹೆಡ್ ಕಾನ್ಸ್ಟೇಬಲ್ ಸೇರಿದಂತೆ 17 ಕಾನ್ಸ್ಟೇಬಲ್ಗಳಿರ್ತಾರೆ. ಇನ್ನು 3 PC ಹುದ್ದೆ ಖಾಲಿ ಇದ್ದು ಯಾವುದೇ ರೀತಿಯಲ್ಲಿ ಮೇಲಾಧಿಕಾರಿಗಳು ಗಮನ ಹರಿಸ್ತಾ ಇಲ್ಲ. ಅಷ್ಟೇ ಅಲ್ಲದೆ ಶೈಕ್ಷಣಿಕ ಜಿಲ್ಲಾ ಎಲ್ ಮತ್ತು ಓ ಪೊಲೀಸ್ ಠಾಣೆಯ ವಿಭಾಗದ ಅಧಿಕಾರಿಗಳು ಯಾವುದೇ ಒಂದು ಕಾರ್ಯಕ್ರಮ ಜರುಗಿದ್ರೆ ಇಲ್ಲಿ ಟ್ರಾಫಿಕ್ ಇಲಾಖೆ ಅಧಿಕಾರಿಗಳನ್ನು ಬಳಸಿಕೊಳ್ತಾರೆ. ಈ ಕಾರಣದಿಂದ ಇಲ್ಲಿ ಟ್ರಾಫಿಕ್ ಸಿಬ್ಬಂದಿ ಕೊರತೆಯಿಂದಾಗಿ ಟ್ರಾಫಿಕ್ ನಿಯಂತ್ರಣ ಹತೋಟಿಗೆ ತೆಗೆದುಕೊಳ್ಳಲು ಸಾಧ್ಯವಾಗ್ತಾ ಇಲ್ಲ. ಯಾವುದೇ ಒಂದು ಸಂಘಟನೆಗೆ ಪ್ರತಿಭಟನೆ ಆಗಲಿ ಅಥವಾ ಆಕ್ಸಿಡೆಂಟ್ ಅಥವಾ ವಾಹನ ಕೆಟ್ಟು ನಿಂತಾಗ ಇಲ್ಲಿ ಸರಿಸುಮಾರು 1 ಕಿಲೋಮೀಟರ್ ಅಂತರವರೆಗೂ ಟ್ರಾಫಿಕ್ ಜಾಮ್ ಆಗಿ ಜನರ ಪರಿಸ್ಥಿತಿ ಹೈರಾಣ ಆಗ್ತಾ ಇದೆ. ಇಲ್ಲಿ ಸರಿಯಾಗಿ ಟ್ರಾಫಿಕ್ ಸಿಗ್ನಲ್ ಅಳವಡಿಕೆ ಇಲ್ಲ, ಸರಿಯಾದ ನಾಮಫಲಕಗಳಿಲ್ಲ. ಇಲ್ಲಿ ರಾಜಕೀಯ ಇಚ್ಛಾಶಕ್ತಿ ಕೊರತೆಯಾಗಿದೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರು ಆಕ್ರೋಶ ವ್ಯಕ್ತಪಡಿಸಿದರು. ಚಿಕ್ಕೋಡಿ ಜಿಲ್ಲಾ ಮಟ್ಟದ ಎಲ್ಲ ಇಲಾಖೆಗಳು ಒಳಗೊಂಡಿದ್ದು ಕೇವಲ DC ಮತ್ತು SP ಇಲಾಖೆ ಮಾತ್ರ ಅವಶ್ಯಕ ಇದ್ದು ಇಲ್ಲಿ ರಾಜಕೀಯ ಪಕ್ಷಗಳ ತಾರತಮ್ಯದಿಂದ ಇಂತಹ ಸಮಸ್ಯೆಗಳು ಮೇಲಿಂದ ಮೇಲೆ ಉಂಟಾಗ್ತಲೇ ಇವೆ ಎಂದು ಗುಡುಗಿದ್ರು. ಏನಾದರೂ ಎಚ್ಚೆತ್ತುಕೊಂಡು ಈ ಸಮಸ್ಯೆಗಳನ್ನು ಬಗೆಹರಿಸ್ತಾರಾ ಅಂತ ಕಾದು ನೋಡಬೇಕಾಗಿದೆ. ವರದಿ ಭೀಮಸೇನ್ ಕಾಂಬ್ಳೆ, ಚಿಕ್ಕೋಡಿ.